ಎಲ್ಲರಿಗೂ ಶುಭವನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮಗುರು ಮಹಾರಾಜರನ್ನ ಆಚಾರ್ಯರನ್ನು ಹಾಗೂ ಗೌರವಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಸಿದ್ಧಾಸನ, ಸುಖಾಸನ, ಪದ್ಮಾಸನ, ಭದ್ರಾಸನ ಯಾವ ಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು ಆ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಬೆನ್ನು ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಂ ಮೂಸಲ ಓಂಕಾರವನ್ನು ಮಾಡೋಣ. ಈಗ ಯೋಜಿತ್ ಜಾಯಿನ್ ಮಾಡೋಣ ಮ್ಯೂಸಿಕ್ಗಳೊಂದಿಗೆ.
Gawai Indonesia bersama. Insyaallah ini समस्या के निदान संतान ठीक है नर्सरी का मस्ती है ना बैठे 1 2 3 4 5 6 7 8 9 10 and then was change
ಈಗ ಸ್ವಲ್ಪ ಎಡಗಾಲನ್ನು ಇಟ್ಕೊಳ್ಳಿ. ಎಡಗಾಲನ್ನು ತಿರುಗಿಸಿ ಬಲಗಾಲಿಗೆ ಈ ರೀತಿ ಎಡಗೈ ತೆಗೆದುಕೊಂಡು ಈ ರೀತಿ ಮಾಡಿ ಆಮೇಲೆ ಕೈ ಇಟ್ಕೊಳ್ಳಿ. ನೋಡಿ, ಇದು ಮಾಡೋದ್ರಿಂದ ನಮ್ಮ ಚೆಸ್ಟ್ ಇದೆ ತಿರ್ತದೆ. ಇದು ವಿಶ್ರಾಮ. ಈ ರೀತಿ ಬಲಗಾಲ ಈ ರೀತಿ ಇರಿಸಿ ಎಡಗಾಲ ಈ ರೀತಿ ಮಾಡೋದು. ನನ್ನ ದೃಷ್ಟಿ ಎದುರಿಗೆ ಮತ್ತೆ ಮೇಲೆ ತಗೊಂಡು ಎಸ್ ಅದರ ಮತ್ತೆ ಪ್ರಿಂಟ್ ಮಾಡಿ ಇದು ವಿಶ್ರಾಮ. ಈ ರೀತಿ ತಗೊಂಡು ಮತ್ತೆ ಎಡಗಾಲನ್ನು ತಿರುಗಿಸಿ ಕೈಯನ್ನು ಮೂಡಿ ಬಲಗೈ ತಗೊಂಡು ಈ ಕೈಯನ್ನು ಕೆಳಗಡೆ ಮೂಡಿ ಎಡಗಾಲ ಕೈಯನ್ನು ಮೇಲ್ಗಡೆ ಹಾಕಿ ಚೆನ್ನಾಗಿ ಗಮನಿಸುತ್ತದೆ. ಸಿಟ್ಟಿಗೆ ನಿಮ್ಮ ಕೈ ಕಳಿಸಿಕೊಳ್ಳುವಾಗ ಗಟ್ಟಿಯಾಗುತ್ತದೆ. ಇದು ಈಗ ಪಾದಹಸ್ತಾಸನ ಮಾಡೋಣ. ಎರಡು ಕಾಲಲ್ಲಿ ಕೂಡಿ ಎರಡು ಕೈಗಳು ಇಲ್ಲಿ ಸಮಾಂತರವಾಗಿವೆ. ಈ ರೀತಿ ಕೈಗಳು ಸಮಾಂತರವಾಗಿವೆ. ಎರಡು ಕೈಗಳ ಪಾದ ಸ್ವಲ್ಪ ಮುಂದೆ ಬರಬೇಕು. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಕೈಗಳು ನಡಮೆ ನಿಮ್ಮ ಶಕ್ತಿ ಅನುಸಾರ ಯಾರೇ ಎಷ್ಟು ಬೇಕೋ ಶಕ್ತಿ ಅನುಸಾರ ಮಾಡೋಣ. ಈ ರೀತಿ ಕೊಡಬೇಕು. ಈಗ ತಾಡಾಸನ ಮಾಡೋಣ. ಇದು ಮಕ್ಕಳಿಗೆ ಒಳ್ಳೆಯ ಆಸನ. ಯಾರು ನಮಗೆ ಪವರ್ ಜಾಸ್ತಿ ಆಗ್ತದೆ, ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ, ಶಕ್ತಿ ಇದ್ದರೆ ಕಡಿಮೆ ಆಗ್ತದೆ. ಇನ್ನು ಹೆಚ್ಚೆಚ್ಚಿಗೆ ಆಸನದಲ್ಲಿ ಲೆಕ್ಕ ಮಾಡಬೇಕು. ಇದು ಈಗ ವೃಕ್ಷಾಸನವನ್ನು ಎಡಗಾಲಿನಿಂದ ಮಾಡಿ
ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಮರ್ಚೇ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ವರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಸೂರ್ಯ ನಮಸ್ಕಾರದ ಆಸನಗಳನ್ನು ಹೆಸರು ಹೇಳುತ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಇದು ಪ್ರಣವ ಸ್ಥಿತಿ. ಉದ್ವಸ್ತಾಸನ, ಪಾದಸ್ಥಾಸನ, ಎರಡು ಪಾದಗಳು ಮತ್ತೆ ಎರಡು ಕೈಗಳು ಎಷ್ಟು ಸಾಧ್ಯ ತಲೆಯನ್ನು ಕಾಲಿನ ಕಟ್ಟನ್ನು ದಕ್ಷಿಣ ಸ್ವಸಂಚಾಲನಾಸನ. ಎಡಗಾಲ ನಿಂತು ನಿಂತ್ಕೊಳ್ಳಿ. ಈಗ ಬಲಗಾಲ ಇರಬೇಕು. ನಮ್ಮ ದೃಷ್ಟಿಯಿಂದಲೇ ಇರಬೇಕು. ಪರ್ವತಾಸನ. ಹಿಮ್ಮಡ ನೆಲಕಟ್ಟಿರಬೇಕು. ನಮ್ಮ ದೃಷ್ಟಿ ನಾಭಿ ಕಡೆ ಇರಬೇಕು. ಅಷ್ಟಾಂಗಾಸನ. ಭುಜಂಗಾಸನ. ಎರಡು ಕಾಲುಗಳು ಕೂಡಿ ನಮ್ಮ ದೃಷ್ಟಿಯ ಕಡೆ ಇರಬೇಕು. ಭುಜಗಳ ಅಗಲಾಗಿರಬೇಕು. ಮತ್ತು ಪರ್ವತಾಸನ. ವಾಮಸ್ವ ಸಂಚಾಲನಾಸನ. ಪಾದಸ್ಥಾಸನ. ಉದ್ವಸ್ತಾಸನ. ಪ್ರಣವಾಸನ. ವಿಶ್ರಾಮ. ಈಗ ಎರಡು ಕೈಗಳನ್ನು ಕೆಳಗಡೆ ಮಾಡಿ ಕೂತ್ಕೊಂಡು ಈಗ ಸ್ವಲ್ಪ ಆಸನಗಳು ಹೇಳೋದಕ್ಕೆ ಮೊದಲ ನಾವು ದಿನಾಲು ಯಾವುದೇ ಔಷಧಗಳನ್ನು ತಗೊಳ್ಬೇಕಂತಂದ್ರೆ ಪರೀಕ್ಷೆ ಮಾಡಿ ಔಷಧಗಳು ತಗೊಳ್ಬೇಕು. ಮೊನ್ನೆ ಸರ್ಕಾರದವರು ಪ್ರತಿ ವರ್ಷ ಔಷಧಗಳ ಸಂಶೋಧನೆಯನ್ನು ಪರೀಕ್ಷೆಯನ್ನು ಮಾಡ್ತಾರೆ. ಅದು ಹೇಗೆ ಅಂದ್ರೆ 1,00,000 ಸ್ಯಾಂಪಲ್ಸ್ಗಳಲ್ಲಿ 3,000 ಮೆಡಿಸಿನ್ ಗುಣಮಟ್ಟದಲ್ಲಿ ಇರುವುದಿಲ್ಲ, ಅನುತ್ತೀರ್ಣರಾಗ್ತಾವ, ಸರಿ ಇರುವುದಿಲ್ಲ ಅಂತ ಹೇಳ್ಕೊಂಡು ಅವು ನಕಲಿ ಮತ್ತು ಕಲಬೆರಕೆ ದೇಶದಾದ್ಯಂತ ವಾರ್ಷಿಕ ಪ್ರತಿ ವರ್ಷ 3,000 ಕೇಸ್ಗಳು ದಾಖಲಾಗ್ತವೆ. ನೋಡ್ರಿ, ನಾವು ಅಕ್ಕಿ, ಬೇಳೆ, ಅಡುಗೆ, ಎಣ್ಣೆ, ದವಸ ಧಾನ್ಯಗಳ ಕಲಬೆರಕೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಜೀವ ಉಳಿಸುವಂಥ, ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವಂಥ ಈ ಔಷಧಗಳು ಕಲಬೆರಕೆ ಆಗುತ್ತಿರುವುದು ಅಂಥ ಒಂದು ವಿಷಾದದ ಸಂಗತಿ. ಅಂಥ ದೇಶದಲ್ಲಿ ಗುಣಮಟ್ಟವಿಲ್ಲದ ಔಷಧಗಳ ಬಗ್ಗೆ 2019ರಿಂದ ಮೊನ್ನೆ ಡಿಸೆಂಬರ್ 2024ರವರೆಗೆ
13,735 ಪ್ರಕರಣಗಳು ವರದಿಯಾಗಿವೆ. 2023 ಏಪ್ರಿಲ್ನಿಂದ 2024 ಮಾರ್ಚ್ ಅವಧಿಯಲ್ಲಿ ಒಂದೇ ವರ್ಷ ಎಷ್ಟು 1,06,150 ಔಷಧಗಳ ಸ್ಯಾಂಪಲ್ಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಿದ್ದು, ಇದರಲ್ಲಿ 2,988 ಔಷಧಗಳು ಪ್ರಮಾಣಿತ ಗುಣಮಟ್ಟ ಬಂದಿಲ್ಲ ಎಂಬುದು ದೃಢಪಟ್ಟಿದೆ. ಅಂದರೆ ಸುಮಾರು 282 ಔಷಧಗಳು ನಕಲಿ ಕಲಬೆರಕೆ ಎಂಬುದು ಸಾಬೀತಾಗಿದೆ. ಸುಮಾರು 40.49 ಲಕ್ಷ ಮೌಲ್ಯದ ಔಷಧಗಳು ಗುಣಮಟ್ಟವಿಲ್ಲದಂಥ ಔಷಧಗಳು ನಮ್ಮಲ್ಲಿವೆ. ಅದಕ್ಕೆ ನಾವು ಅಂಥ ಗುಣಮಟ್ಟವಿಲ್ಲದ ಇದು ಯಾರಿಗೂ ಗೊತ್ತಾಗೋದಿಲ್ಲ. ಆ ಔಷಧಗಳನ್ನು ಪರೀಕ್ಷೆ ಮಾಡಿದವ್ರಿಗೆ ಅಷ್ಟೇ ಗೊತ್ತಾಗ್ತದೆ, ಇವನ ಡಾಕ್ಟ್ರಿಗೆ ಸಹ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಸಾಧ್ಯ ಆದಷ್ಟು ಈ ಔಷಧಗಳನ್ನು ಕಡಿಮೆ ಮಾಡ್ಕೋಬೇಕು. ನಾವೆಲ್ಲ ಯೋಗದಲ್ಲಿ ಬಂದರೆ ಯಾವ ಔಷಧಗಳು ತೆಗೆದ ಅವಶ್ಯಕತೆ ಇಲ್ಲ. ನೀವು ಪ್ರತಿಯೊಂದು ರೋಗಕ್ಕೆ ಪ್ರತಿಯೊಂದು ಪ್ರಾಣಾಯಾಮ, ಧ್ಯಾನ ಮತ್ತು ಆಸನಗಳನ್ನು ಕಡಿಮೆ ಮಾಡ್ಕೋಬೋದು. ಅಂತ ನಮ್ಮ ಉತ್ತಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕಾದ್ರೆ ನೀವೆಲ್ಲ ಯೋಗದಲ್ಲಿ ಭಾಗವಹಿಸಬೇಕು. ನೋಡಿ, ಪ್ರತಿ ವರ್ಷ 282 ಔಷಧಗಳು ಕಲಬೆರಕೆ ಔಷಧಗಳು ನಮಗೆ ಯಾರಿಗೂ ಗೊತ್ತಾಗೋದು. ಯಾಕಂದ್ರೆ ಅವರೆಲ್ಲ ಅಡ್ಡ ದಾರಿ ಹಿಡಿದಿರ್ತಾರೆ. ಅದಕ್ಕೆ ಸೇಮ್ ಔಷಧ ಕಂಪ್ನಿ ಹೆಸರು ಹಾಕಿರ್ತಾರೆ. ಅದಕ್ಕೆ ದಯವಿಟ್ಟು ಈ ಯೋಗದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೋದು. ಈ ಯೋಗದಲ್ಲಿ ಬರಬೇಕು. ಔಷಧನ ಕಡಿಮೆ ಮಾಡ್ತಾ ಯೋಗದಲ್ಲಿ ಡೈಲಿ ಪ್ರಾಣಾಯಾಮ, ಧ್ಯಾನ ನೀವು ಮಾಡಿದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೋದು. ಈ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಹೋದರೆ ನಾವು ತಿನ್ನುವಂಥ ಆಹಾರ ಸರಿಯಾಗಿಲ್ಲ, ತೆಗೆದುಕೊಳ್ಳುವಂಥ ಔಷಧಗಳು ಚೆನ್ನಾಗಿಲ್ಲ, ಆಹಾರ ನಮ್ಮ ತಿನ್ನುವಂಥ ಹಣ್ಣಿನಲ್ಲಿ ಸಾಕಷ್ಟು ರಾಸಾಯನಿಕ ಔಷಧಗಳನ್ನು ಇಂಜೆಕ್ಷನ್ ಮಾಡಿರ್ತಾರೆ. ಅಂಥ ಒಂದು ಈ ಅಶುದ್ಧವಾದಂಥ ವಾತಾವರಣದಲ್ಲಿ ನಮಗೆ ಮೂಲ ಯೋಗ ಒಂದೇ. ನೀವು ಯಾರು ನಾರ್ಮಲಿಂಗ್ ಯೋಗ ಮಾಡ್ತೀರಿ, ನೀವು ಊಟ ಕಡಿಮೆ ಮಾಡಿ, ಆಗ ಯೋಗವನ್ನು ಹೆಚ್ಚಿಗೆ ಮಾಡ್ತಾ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೋದು. ಅದಕ್ಕೆ ಎಲ್ಲರೂ ಯೋಗದಲ್ಲಿ ಭಾಗವಹಿಸಿ. ನಿಮಗೆ ಭಾಳಷ್ಟು ಎಲ್ಲರೂ ಆನ್ಲೈನ್ ಮೂಲಕ ಫ್ರೀ ಆಗಿ ಯೋಗ ಹೇಳ್ತಾರೆ, ಅದರ ಲಾಭ ಪಡ್ಬೋದು. ನಮ್ಮ ಗುರುಜಿಯವರು ಪ್ರತಿದಿನ 6ರಿಂದ 7:30 7:30 ಯೋಗವನ್ನು ಫ್ರೀಯಾಗಿ ಹೇಳ್ತಾರೆ. ಭವನದ ಆರ್ಯ ಶ್ರೇಷ್ಠ ಹೊರಗಂದ್ರೆ ಅವರು ಡೈಲಿ 6ರಿಂದ ಯೋಗ ಪ್ರಾರಂಭ ಇರ್ತದೆ. ಮನೆಯಲ್ಲಿ ಕುಂತ ನೀವು ಯೋಗವನ್ನು ಮಾಡ್ಕೋಬೋದು ಅಂತ ಭವನದ ಗುರುಜಿಯವರು ಇಡೀ ನಾಡಿಗೆ ಯೋಗವನ್ನು ಕಲಿಸಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ರಾಮದೇವ್ ಗುರುಜಿಯವರ ಬಯಕೆಯನ್ನು ಈಡೇರಿಸ್ತಾ ಇದ್ದಾರೆ. ನಾವೆಲ್ಲ ಅವರಿಗೆ ದೈವವನ್ನು ಹೇಳ್ತಾ ಈಗ ಏನು ಮಾಡೋಣ, ಕಲೆಗಳನ್ನು ಮುಂಚೆ ಹಾಕಿ ಸ್ವಲ್ಪ ಕಾಲವನ್ನು ಅಲುಗಾಡಿಸಿ ಸ್ವಲ್ಪ ಕಾಲವನ್ನು ಈಗ ವಕ್ರಾಸನ ಮಾಡೋಣ. ಎಡಗಾಲ ಶಿಲೆ, ಬಲಗಾಲ ಮಚ್ಚರಿ. ಈ ಕೈ ನೋಡಿ ಆಸನ ಮಾಡೋದ್ರಿಂದ ನಮ್ಮ ಡೈಜೆಷನ್ ಚೆನ್ನಾಗಿದೆ. ಸಕ್ಕರೆ ಕಾಯಿಲೆ ಅವರು ಒಳ್ಳೆಯ ಭಾಳಷ್ಟು ಈ ಆಸನ ವಕ್ರಾಸನ ಇದು ಎಲ್ಲರೂ ಮಾಡುವಂಥ ಆಸನ. ನಿಧಾನವಾಗಿ ನಿಮ್ಮ ಶಕ್ತಿ ಅನುಸಾರ ನಿಧಾನವಾಗಿ ಮಾಡ್ತಾ ಹೋದರೆ ಒಳ್ಳೆಯ ಪರಿಣಾಮ ಕೊಡುವಂಥದ್ದು ವಕ್ರಾಸನ. ನೋಡಿ, ಕುತ್ತಿಗೆ ನೋವು ನಿವಾರಣೆ ಆಗ್ತವೆ, ಕೈಗಳು ನೋವು ನಿವಾರಣೆ ಆಗ್ತವೆ, ಬಟ್ಟೆಯೊಳಗಿನ ಡೈಜೆಷನ್ ಜಠರಕ್ಕೆ ಚೆನ್ನಾಗಿ ಕೆಲಸ ಮಾಡ್ತೀವಿ. ಹೆಚ್ಚೆಚ್ಚಿಗೆ ಆಸನದಲ್ಲಿ ಇರಬೇಕು. ಯಾವುದೇ ಆಸನಗಳನ್ನು ನಾವು ಮಾಡಬೇಕು ಮತ್ತು ಆ ಆಸನ ಸ್ಥಿತಿಯಲ್ಲಿ ಚೆನ್ನಾಗಿ ಹೆಚ್ಚೆಚ್ಚಿಗೆ ಇರಬೇಕು. ಅಂದಾಗ ಒಳ್ಳೆಯ ಪರಿಣಾಮ ಕೊಡ್ತದೆ. ರಿವರ್ಸ್. ಈಗ ಬಲಗಾಲನ್ನು ಶೀಲ ಮಾಡಿ ಬಲಗೈಯಿಂದ ಮೊಣಕಾಲು
ಇದು ಈಗ ಅರ್ಧ ಮಚ್ಚೆಯಿಂದ ಆಸನ ಮಾಡೋಣ. ಬಲಗಾಲನ್ನು ಈ ರೀತಿ ಬಿಡಿಸಿ ಎಡಗಾಲನ್ನು ತೆಗೆದಿಡಬೇಕು. ನೋಡಿ, ಆಸನ ಮಾಡೋದ್ರಿಂದ ಎಡೆ ವೃದ್ಧಿ ಇರ್ತದೆ. ಅಲ್ಲಿ ನಮ್ಮ ವಿಷ ತುಂಬಿರ್ತದೆ. ಊಟ ಮಾಡಿದ್ದೆಲ್ಲ ಇಲ್ಲೇ ಸಜೆಷನ್ ಚೆನ್ನಾಗಿ ಡೈಜೆಷನ್ ಆಗಿರೋದಿಲ್ಲ. ಅದಕ್ಕೆ ಕಿತ್ತ ಆಕತಿ, ಕಫ ಆಕತಿ, ದಮ್ಮ ಸೇರ್ತಾವೆ. ಅದಕ್ಕೆ ಈ ಆಸನ ಅರ್ಧ ಮಚ್ಚೇಂದ್ರ ಅನ್ನೋದ್ರೆ ಸಕ್ಕರೆ ಕಾಯಿಲೆಗೂ ಒಳ್ಳೆಯ ಆಸನ. ಭಾಳಷ್ಟು ಸಕ್ಕರೆ ಕಾಯಿಲೆ ಎಲ್ಲರಿಗೂ ಬರಲಿಕ್ಕಿರ್ತದೆ. ಅದಕ್ಕೆ ಈ ಅರ್ಧ ಮಚ್ಚೇಂದ್ರ ಆಸನ ಇದನ್ನು ಮಾಡಿದ್ರಂದ್ರೆ ಚೆನ್ನಾಗಿ ಇದರಿಂದ ಭಾಳಷ್ಟು ಒಳ್ಳೆಯ ಪರಿಣಾಮ ಕೊಡ್ತದೆ. ಬಲಗಾಲ ಮುಚ್ಚಿ ಎಡಗಾಲ ಆಗಿರಬೇಕು. ಬಲಗಾಲ ಎಡಗಾಲಿರಬೇಕು. ಈ ಸ್ವಲ್ಪ ಒತ್ತಬೇಕು. ಒತ್ತಿ ಸಾಧ್ಯ ಆದಷ್ಟು ಇಲ್ಲ ಬೇವಲ್ಲ ಹೀಗಿರಬೇಕು. ಇದು ಮುಂದೆ ಹೋಗ್ಬೇಕು. ಪ್ರಯತ್ನ ಮಾಡಬೇಕು. ಬೇಕಿದ್ರೆ ನೀವು ರೂಢಿ ಇರಲಿಲ್ಲ ಅಂದರೆ ಮೊದಲು ಹೋಗ್ತದೆ. ನಂತರ ಬರ್ತಾ ಬರ್ತಾ ಏನು ಮಾಡಬೇಕು, ಈ ಎಡಗೈಯಿಂದ ಬಲಗಾಲ ಬಲಗಾಲ ಒತ್ತಬೇಕು. ಈ ರೀತಿ ಹೋಗ್ಬೇಕು. ಎಡಗೈ ಒತ್ತಬೇಕು. ಈ ಕೈಯಲ್ಲಿ ಇಟ್ಕೋಬೇಕು. ತೆಗಿಬೇಕು. ಏನಂತ ತಿಳಿಸ್ಬೇಕು. ಒಟ್ಟು ನೋಡಿ ತೆಗೆದು ಈ ರೀತಿ ಅರ್ಧ ಮಚ್ಚೇಂದ್ರ ಆಸನ ಮಾಡಬೇಕು. ಈಗ ಎಡಗಾಲನ್ನು ಮುಚ್ಚಬೇಕು. ಎಡಗೈನೇ ಇರ್ತದೆ. ಈ ರೀತಿ ಪೂರ್ಣವಾಗಿ ಇದು ಈಗ ಕಾಲಾಚಾರ. ಈಗ ಬಲಗಾಲನ್ನು ನೋಡಿ, ಇದು ವಜ್ರಾಸನ ಬರಬೇಕಾದ್ರೆ ಈ ರೀತಿ ಬರಬೇಕು. ಅಪ್ಪೋ ನಮ್ಮ ನೋಡಿ ಈ ಕಡೆ ಬರಬೇಕು. ಈ ಕಡೆ ಕುಂತು ಮಾಡಿ ಈ ರೀತಿ ವಜ್ರಾಸನ ಕೂತ್ಕೊಳ್ಬೇಕು. ಈಗ ಅರ್ಧ ಉಷ್ಟ್ರಾಸನ ಮಾಡೋಣ. ಸಾಕ್ರಿ ಸಾಕ್ರಿ, ನಿಮ್ದು ಮಾತು ಕೆಲಸ ಇಲ್ಲ, ಸ್ವಲ್ಪ ಸಾಕು. ಈಗ ಅರ್ಧ ಉಷ್ಟ್ರಾಸನ ಮಾಡೋದು. ಎರಡು ಕಾಲಗಳು ಕೂಡಿರಿ. ಈ ಭಾಷೆಯಲ್ಲೇ ಆಗಬೇಕು. ನಡೆದಾದ್ರಿಂದ ಅಷ್ಟೇ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಬಲಗೈ ಎತ್ತಿ, ಎಡಗೈ ಎತ್ತಿ, ಮುಂದೆ ಹಿಡ್ಕೊಳ್ಳಿ. ಎರಡು ಕಾಲು ಮುಂದೆ ಮತ್ತೆ ಹಾಕಿ. ಕಚ್ಚಿ ಈಗ ಈಗ ತೋಳಿ ಓಂಕಾಸನ. ಬಲಗೈ ಐತಿ, ಯಾವ ಕಾಲ ಮೇಲ್ಗಡೆ ಆ ಕೈ ಮೇಲ್ಗಡೆ ಈ ರೀತಿ ಶಿರ ಕಣ್ಣು ಮುಚ್ಚಿ ನಮ್ಮ ನನ್ನಾಡಿಗಳಿರುವ ಗೀತವನ್ನು ಗಮನಿಸಬೇಕು.
Go. Reverse. ಈಗ ಎಡಗಾಲನ್ನ ಮೇಲ್ಗಡೆ ಎಡಗೈ ಮೇಲ್ಗಡೆ ಎರಡು ಲಾಕ್ ಮಾಡಬೇಕು. ನಮ್ಮದ ಕುತ್ತಿಗೆ ನೋವು, ಕೈ ನೋವು, ಬಡಸ್ತನ ನಿವಾರಣೆ ಆಗ್ತದೆ. ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹಾಗೆ ಬೇಯಿಸಿಕೊಂಡಿರೋದು ಹಾಗೆ ಮಾಡ್ತಾರೆ. ಇದು ಈಗ ಶಶಾಂಕಾಸನ ಮಾಡೋಣ. ಚೈಲ್ಡ್ ಪೋಸ್ಚರ್. ಕೈಯನ್ನು ನೋಡಿ. ಇದು ಭಾಳ ಬೇಜಾರಾದಾಗ ಯಾರಿಗೆ ಮನಸ್ಸು ಸರಿಯಾಗಿರಲ್ಲ ಅವರಿಗೂ ಒಳ್ಳೆಯ ಆಸನ. दो ಈಗ ಸೂಕ್ತವಾದ ಆಸನ ಮಾಡೋಣ. ನೋಡಿ ರೀತಿ ಕಾಲನ್ನು ಕೂಡಿಸಿ ಅದು ಬಿಡಾಡ್ಕೊಳ್ಬೇಕು. ನಿಧಾನವಾಗಿ ಈ ರೀತಿ ಮಾಡಬೇಕು. ಫಸ್ಟ್ ಈ ರೀತಿ ಮಾಡಬೇಕು. ಹೆಚ್ಚೆಚ್ಚಿಗೆ ಆ ಆಸನ ಸ್ಥಿತಿಯಲ್ಲಿ ಇರಬೇಕು. ಅಂದಾಗ ಒಳ್ಳೆಯ ಪರಿಣಾಮ ಕೊಡ್ತದೆ. ಬೇಗ ಬೇಗ ಇರೋಲ್ಲ. ಗೋ 12 12 ನಿಧಾನವಾಗಿ ಇರಬೇಕು. ಈಗ ಈ ವಜ್ರಾಸನ ಬರಬೇಕಾದ್ರೆ ಎಡಗೈ ಮೂಡಬೇಕು, ಬಲಗಾಲ ಮೂಡಬೇಕು. ಈ ರೀತಿ ಕಾಲುಗಳು ಮಾಡಬೇಕು. ಈಗ ಪಶ್ಚಿಮೋತ್ತಾಸನ ಮಾಡಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಪೂರಕವಾದಂಥ ಆಸನಗಳನ್ನು ಮಾಡಬೇಕು. ಹಾಗಂದ್ರೆ ಬಲಗಾಲನ ಈ ರೀತಿ ಮಡಿಸಬೇಕು. ಈಗ ನಿಧಾನವಾಗಿ ಈ ಕಾಲುಗಳನ್ನು ಇಟ್ಕೋಬೇಕು. ನಿಧಾನವಾಗಿ ಸರಿಸ್ಕೋಬೇಕು. ಈ ರೀತಿ ಮತ್ತೆ ಈ ಸರಿಸ್ಕೋಬೇಕು ಹೋಗುದು. ಈ ರೀತಿ ರೂಢಿ ಮಾಡ್ಕೊಂಡು ಹೋಗುದು. ಈ ರೀತಿ ಕೈ ಹಿಡಿಸೋದು. ಆಮೇಲೆ ಸ್ವಲ್ಪ ಈ ರೀತಿ ಕೈಗಳನ್ನು ಈ ರೀತಿ ಮಾಡಬೇಕು. ಆಮೇಲೆ ಬಲಗಾಲನ್ನು ಕೂಡಿ ಎಡಗಾಲನ್ನು ಮಡಿಸಿ ಈ ರೀತಿ ಹಿಡಿದುಕೊಳ್ಳಿ. ಇದನ್ನು ಸರಿಸ್ಕೋತಾ ಹೋಗಿ ಈ ರೀತಿ ಕಾಲುಗಳು ಮತ್ತೆ ಹಾಕೋದು ಮತ್ತೆ ಸರಿಸ್ಕೋದು. ಆಗ ಏನು ಮಾಡೋದು? ಸ್ವಲ್ಪ ಆಮೇಲೆ ಎರಡು ಕಾಲುಗಳನ್ನು ಈಗ ಸ್ವಲ್ಪ ಹಿಡ್ಕೊಂಡು ಹಿಡಿದುಕೊಂಡ್ರೆ ಸರಿಸ್ಕೋತ ಹೋಗಿ ಈ ರೀತಿ ಸೀದಾ
ಅದನ್ನು ಕೈಗಾರಿಕೆ ಮಾಡೋದು ಈ ರೀತಿ ಮುಂದೆ ಕೈಗಳು ಇಟ್ಕೊಳ್ಳೋದು. ಆಮೇಲೆ ಈ ರೀತಿ ಬದಲಾಯಿಸೋದು. ಹಿಡ್ಕೊಂಡು ನಿಧಾನವಾಗಿ ನಮ್ಮ ಕೈಯಲ್ಲಿ ಮೂರು ಈ ರೀತಿ ಈ ರೀತಿ ಪಶ್ಚಿಮೋತ್ತಾಸನ ಮೂಲಕ ಪೂರಕವಾದ ಆಸನ ಮಾಡ್ತಾ ಮಾಡ್ತಾ ಆಸನವನ್ನು ಮಾಡಲಿಕ್ಕೆ ಕಲಿಯಬೇಕು. ಪ್ರತಿಯೊಂದು ಆಸನ ಪೂರಕವಾದಂಥ ಆಸನಗಳನ್ನು ಮಾಡ್ತಾ ಮಾಡ್ತಾ ನಾವು ಆಸನವನ್ನು ಕಲಿಯಬೇಕು. ಈಗ
ಉದಿತ ಓಂಕಾರವನ್ನು ಮಾಡೋಣ. ನಂತರ ನಿಮ್ಮ ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಅದರ ಜೊತೆ ನಿಮ್ಮ ಮನಸ್ಸು ಇರಲಿ. ಮನಸ್ಸಿನ ಜೊತೆ ಉಸಿರಾಟದ ಜೊತೆ ನಿಮ್ಮ ಮನಸ್ಸು ಇರಲಿ. ಮನಸ್ಸಿನ ಜೊತೆ ಉಸಿರಾಟಗಳು. ಶುಭನೆಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನುಷ್ಯನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ದಾನಿಯವರು ಕೈಗಳಿಸಿ ಕಣ್ಣಿಗಳಿಸಿ ಕುತ್ತಿಗೆಗಳಿಸಿ. ಈಗ ಪ್ರಾರ್ಥನೆ ಮಾಡೋಣ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ನಾಳೆ 6:30 ಗಂಟೆಗೆ ಯೋಗವನ್ನು ಮುಂಜಾನೆ ಯೋಗವನ್ನು ಮತ್ತು ನಿಮ್ಮ ಮನೆಯಲ್ಲಿ ಕುಳಿತು ಯೋಗವನ್ನು ಮಾಡಬಹುದು. ಆಸಕ್ತಿ ಇನ್ನೂ ಕಲಿಲಿಕ್ಕೆ ನಾವು 17 ಮಕ್ಕಳಿದ್ದರಂದರೆ ನಮ್ಮ ಮನೆಯಲ್ಲಿ ಬಂದು ಯೋಗವನ್ನು ಕಲಿಯಬಹುದು. ಬಸವನಗರ ತಾಲೂಕು ಪಂಚಾಯತ್ ಸಮಿತಿದೆ. ಬೆಳಗ್ಗೆ 6ರಿಂದ ನೀವು ಬಂದು ಕಲಿಯಬಹುದು. ಯೋಗದಲ್ಲಿ ಭಾಗವಹಿಸಿ